ಒಬ್ಬ ದಲಿತ ಸಮಾಜದಿಂದ ಬಂದಿರತಕ್ಕಂಥ ಸಿಜೆ ಮೇಲೆ ಚಪ್ಪಲಿ ಹೋಗಿದ್ರೆ ಒಬ್ಬ ಹಿಂದೂ ಪರ ಸಂಘಟನೆಗಳಾಗಿರ್ಲಿ, ಒಬ್ಬ ಹಿಂದೂ ಇರ್ತಕ್ಕಂಥ ನಾಯಕರಾಗಿರ್ಲಿ, ಹಿಂದೂ ಪರ ಮಾತನಾಡ್ತಕ್ಕಂಥ ನಾಯಕರುಗಳಾಗಿರ್ಲಿ, ಯಾವುದೇ ಬಿಜೆಪಿ ಮುಖಂಡ ಖಂಡನೆ ಮಾಡೋದಿಲ್ಲ. ಅದನ್ನ ಎಸ್ ಸಿ ಸಮಾಜದ ಶೋಷಿತ ವರ್ಗದ ಸಮಾಜದ ಸ್ವಾಮೀಜಿಗಳಿಗೆ ಅವ್ರ ಮನೆಯಲ್ಲಿ ಕುತ್ಕೊಂಡು ಹೋಮ ಮಾಡ್ತಾರ ಹೋಮ ಮಾಡಿಸಿ ನೋಡೋಣ. ದಿನ ಬೆಳಿಗ್ಗೆ ಹೇಳ್ತಿರಲ್ಲ, ಮಾಡಿಸಿ ನೋಡೋಣ. ಚಾಲೆಂಜ್ ಮಾಡ್ತೀನಿ ಬಿಜೆಪಿ ಅವರಿಗೆ. ಹಿಂದೂ ಪರ ಸಂಘಟನೆಗಳಿರ್ತಕ್ಕಂಥ ಯುವಕರು ಪಾಕಿಸ್ತಾನ ISI ಏಜೆಂಟ್ ಆಗಿ ಸಿಕ್ಕಿರ್ತಕ್ಕಂಥ ಸಂಪೂರ್ಣ ವರದಿ ಕೊಡ್ತೀನಿ ನಿಮಗೆ. ನಾನು ನೀವೇನೇ ಕಾರ್ಯಕ್ರಮ ಮಾಡ್ರಿ, ಅವರು ಕಾರ್ಯಕ್ರಮ ಮುಖಾಂತರ ಓಟ್ ಕೇಳೋದಲ್ಲ. ಮೂರೇ ಮುಸಲ್ಮಾನ, ಪಾಕಿಸ್ತಾನ, ಅಫ್ಘಾನಿಸ್ತಾನ. ಈ ಮೂರು ಅಕ್ಷರ ಬಿಟ್ರೆ ಅವ್ರಿಗೆ ಬಾಯಿ ತೊದಲ್ತವೆ. ಮೈಕ್ ಕೊಟ್ರೆ ಕೈಗೆ ನಡುತ್ತ ಅವರಿಗೆ. ಪ್ರಾಬ್ಲಮ್ ಕಾಂಗ್ರೆಸ್ ಅದೇ ಇರೋದು. ನಾವು ಈ ಕಿವಿಲೆ ಕೇಳಿಸ್ಕೊಳ್ಳೋದು, ಈ ಕಿವಿಲೆ ಬಿಟ್ಟು ಬಿಡೋದು, ಮನೆಗೆ ಹೋಗಿ ಬಿರಿಯಾನಿ ತಿಂದು ಮಕ್ಕಂಬಿಡೋದು. ನಮಗೆ ಲಬ್ 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 ಹೊಡ್ಕೊಳ್ಳೋದು ಗೊತ್ತಿಲ್ಲ. ನಮ್ಮ ಕಡೆ ಈ ಭಾಷೆ ಹೇಳ್ತಾರೆ ಲಬ 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 ಹೊಡ್ಕೋಬೇಕು. ನಮಗೆ ಹೇಳಕ್ಕೆ ಬರೋದಿಲ್ಲ. ನಮ್ಮಲ್ಲಿ ಭಂಡಾರ ಇದೆ ಹೇಳಕ್ಕೆ ಬಿಜೆಪಿ ವಿರುದ್ಧ, ನಮ್ಗೆ ಹೇಳಕ್ಕೆ ಬರೋದಿಲ್ಲ. ನಮಗೆ ಅದೇ ಪ್ರಾಬ್ಲಮ್ ಇರೋದು. ನಮ್ಮಲ್ಲಿ ಎಲ್ಲ ಇವೆ. ಬಿಜೆಪಿ ಮಾಡಿರ್ತಕ್ಕಂಥ ಕರ್ಮಕಾಂಡ ನೂರಾರು ಹೇಳ್ಬೋದು. ಇದೇ ಉದಾಹರಣೆಗೆ ಯಾವ ಸನಾತನ ಧರ್ಮ ಇರ್ತಕ್ಕಂಥ ಒಬ್ಬ ಲಾಯರ್ ಹೋಗಿ ಒಬ್ಬ ಶೋಷಿತ ವರ್ಗ ದಲಿತ ಇರ್ತಕ್ಕಂಥ CJIಗೆ ಚಪ್ಪಲಿ ನೆಸಿತಾನೆ. ನಾವು ಸುಮ್ಮನೆ ಕೂತ್ಕೊಂಡಿದ್ದೀವಿ. ಇವತ್ತಿಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದೀವಿ. ಕೇಳಬೇಕಿಲ್ಲ ಅವರಿಗೆ. ಯಾವ ಹಿಂದೂ ಪರ ಹಿಂದೂ ಹಿಂದೂ ಅಂತ ಬಡ್ಕೊಳ್ತಿರ್ತೀರ ಬೆಳಿಗ್ಗೆ ಇದ್ರೆ, ಇವತ್ತು ಈ ದೇಶದ CJI ಒಬ್ಬ ದಲಿತ ಸಮಾಜದಿಂದ ಬಂದಿರತಕ್ಕಂಥ CJI ಮೇಲೆ ಚಪ್ಪಲಿ ಹೋಗಿದ್ರೆ ಒಬ್ಬ ಹಿಂದೂ ಪರ ಸಂಘಟನೆಗಳಾಗಿರ್ಲಿ, ಒಬ್ಬ ಹಿಂದೂ ಇರ್ತಕ್ಕಂಥ ನಾಯಕರಾಗಿರ್ಲಿ, ಹಿಂದೂ ಪರ ಮಾತನಾಡ್ತಕ್ಕಂಥ ನಾಯಕರುಗಳಾಗಿರ್ಲಿ, ಯಾವುದೇ ಬಿಜೆಪಿ ಮುಖಂಡ ಖಂಡನೆ ಮಾಡೋದಿಲ್ಲ. ಇದನ್ನ ನಾವು ಬೀದಿಗೆ ತಗೊಂಡು ಹೋರಾಟ ಮಾಡೋದಿಲ್ಲ. ಇದೇ ಕಾಂಗ್ರೆಸ್ ಪಕ್ಷದ ವೈಫಲ್ಯತೆಗಳು. ನಾವೆಲ್ಲ ವಿಚಾರಗಳನ್ನ ಗಟ್ಟಿಯಾಗಿ ತಗೋಬೇಕು. ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಗೌರವ ಕೊಟ್ಟಿರ್ತಕ್ಕಂಥದ್ದು ಇದೇ ಬಿಜೆಪಿ ಅವರು. ಇವತ್ತು ಸಂವಿಧಾನ ಬರಿಬೇಕಾಗಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಾನು ಒಂದು ಹಿಂದೂ ಕೋಡ್ ಬಿಲ್ ಬಗ್ಗೆ ಮಾತನಾಡ್ಲಿಕ್ಕೆ ಇಚ್ಛೆ ಬಯಸ್ತೀನಿ. ಮಾತಾಡ್ಬೋದಾ? ನೀವು ಹುಷಾರಾಗಿರಿ. ಇಲ್ಲಿ ಅಗಲಾಲ ಹಿಂದೂ ಬಗ್ಗೆ ಇವರು ಪಾಟಿ ಚೀಲ ಹಾಕೊಂಡು ಬರ್ತಾರೆ. ಯಾರು ಬರ್ತಾರೆ? ಪತ್ರಿಕಾ ಮಾಧ್ಯಮದಲ್ಲಿ ಇದ್ರಿ. ದೇಶದ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಹಿಂದೂ ಕೋಡ್ ಬಿಲ್, ಮೊದಲು ಹಿಂದೂ ಅಂತಕ್ಕಂಥ ಪದ ಇದ್ರು ಕೂಡ ನಾವೆಲ್ಲ ವರ್ಗಗಳಲ್ಲಿ ಇದ್ವಿ. ಯಾವ ವರ್ಗಗಳಿದ್ವು? ನಾವು ಶೂದ್ರ, ಕ್ಷತ್ರಿಯ, ವೈಶ್ಯ, ಬ್ರಾಹ್ಮಣ. ಹೌದಲ್ಲ? ಈ 4 ವರ್ಗಗಳಿದ್ವಿ. ನನಗೆ ಸೊಣ್ಣನಿದ್ದ ನೆನಪೈತಿನ್ನ ನಮ್ಮಪ್ಪ ಹೇಳ್ತಿದ್ದ, ವಾಲ್ಮೀಕಿ ಹನುಮಂತಪ್ಪ ಕರ್ಕಂಬ, ಅಗಸರು ರಾಮಪ್ಪ ಕರ್ಕಂಬ. ಇವ್ರು ಯಾರು ಹಿಂದೂ ಅಂತ ಕರೀತಿದ್ದಿಲ್ಲ ನಮಗೆ. ಈ ವರ್ಗಗಳಿದ್ವಿ. ಅದಕ್ಕೆ ಬಹುತೇಕ ಬಸವಣ್ಣ ಅವರು ನಮ್ಮನ್ನೆಲ್ಲ ಸೇರಿಸಿದ್ರು. 90% ಅಲ್ಲ 95% ಇಡೀ ದೇಶದಲ್ಲಿ ನಾವೆಲ್ಲ ಶೂದ್ರರೇ. ಯಾರು ನಾವು? ಒರಿಜಿನಲ್ ಯಾರು ನಾವು? ನಾವೆಲ್ಲ ಶೂದ್ರರು. ಇವರು ಇದನ್ನ ಕನ್ವರ್ಟ್ ಮಾಡ್ಕೊಂಡ್ರು ಓಟ್ಗೋಸ್ಕರ. ಇವರು ಹಿಂದೂ ಪರ ಬಹಳ ನಿಮಗೆ ನಂಬಿಕೆ ಇದ್ರೆ, ಹಿಂದೂ ಹಿಂದೂ ಅನ್ನಂಗಿದ್ರೆ ಸಣ್ಣ ಸಣ್ಣ ಸಮಾಜದವರಿಗೆ ಕೊಡ ತೊಳಕ್ ಚಾಲು ಮಾಡ್ರಿ. ಮತ್ತೆ ಕೊಡ ತೊಳದಂದ್ರೆ ಏನು? ಮದುವೆ ಸಮಾನತೆ ಎಲ್ಲ ಕೊಡ್ತಾರೆ ಬರೇ ಭಾಷಣದಲ್ಲಿ. ಹೆಣ್ಣು ಗಂಡು ತೊಳೆ ಚಾಲು ಮಾಡಿರಲ್ಲ. ಯಾರ ಉದಾಹರಣೆ ಇದೆ? ಇಡೀ ಭಾರತ ದೇಶದಲ್ಲಿ ಯಾರ ಉದಾಹರಣೆ ಇದೆಯಾ? ಶೋಷಿತ ವರ್ಗಗಳಿಗೆ SC ಮನೆತಂದ ಹೋಗಿ ಯಾರನ್ನ ಮದುವೆ ಆಗಿರ್ತಕ್ಕಂಥದ್ದು ಇದೆಯಾ? SC ಸಮಾಜದ ಶೋಷಿತ ವರ್ಗದ ಸಮಾಜದ ಸ್ವಾಮೀಜಿಗಳಿಗೆ ಅವ್ರ ಮನೆಯಲ್ಲಿ ಕುತ್ಕೊಂಡು ಹೋಮ ಮಾಡ್ತಾರ ಹೋಮ ಮಾಡಿಸಿ ನೋಡೋಣ. ದಿನ ಬೆಳಿಗ್ಗೆ ಹೇಳ್ತಿರಲ್ಲ, ಮಾಡಿಸಿ ನೋಡೋಣ. ಚಾಲೆಂಜ್ ಮಾಡ್ತೀನಿ ಬಿಜೆಪಿ ಅವರಿಗೆ. ನಿಮಗಿದೆ ಯಾವುದಿಲ್ಲ ಹಿಂದೂ ಬಗ್ಗೆ ಬಹಳ ಗೌರವ. ಎಲ್ಲ ಶೋಷಿತ ವರ್ಗಗಳ ಸ್ವಾಮೀಜಿಗಳು, ಎಲ್ಲ ಐದಪರ ಇರ್ತಕ್ಕಂಥ ಸಣ್ಣ ಸಣ್ಣ ಸಮಾಜದ ಸ್ವಾಮೀಜಿಗಳಿಗೆ ನಿಮ್ಮ ಮನೆಗೆ ಕರೆಸಿ ಹೋಮವನ್ನು ಮಾಡಿ ನೋಡೋಣ. ಮಾಡ್ತೀರಾ? ಓಟ್ ಬೇಕು ಇವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಓಟು. ಓಟಿಗಾಗಿ ಯಾವ ಮಟ್ಟಕ್ಕೆ ಹೋಗಿ ಸುಳ್ಳು ಹೇಳ್ತಾ ಇದ್ದಾರೆ. ನಾನು ಮುಂದಿನ ಸಲ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ, ಕರೆಸ್ರಿ. ಇವತ್ತು ಎಷ್ಟು ಹಿಂದೂ ಪರ ಸಂಘಟನೆಗಳಿರ್ತಕ್ಕಂಥ ಯುವಕರು ಪಾಕಿಸ್ತಾನ ISI ಏಜೆಂಟ್ ಆಗಿ ಸಿಕ್ಕಿರ್ತಕ್ಕಂಥ ಸಂಪೂರ್ಣ ವರದಿ ಕೊಡ್ತೀನಿ ನಿಮಗೆ. ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋಣ ಇನ್ನೊಂದ್ಸಲಿ. ಈ ಚರ್ಚೆ ಬಹಳ ಹೊರಗಡೆ ಹೋಗ್ಬಾರ್ದು. ಇದಿರ್ತಕ್ಕಂಥದ್ದು ಒಂದು ಹೋರಾಟ ಇದೆ. ಈ ಚರ್ಚೆಯಲ್ಲಿ ವಿಶೇಷವಾಗಿ ನಮ್ಮ ರಾಹುಲ್ ಗಾಂಧಿ ಅವರು ಎತ್ತಿರ್ತಕ್ಕಂಥದ್ದು ವೋಟ್ ಚೋರಿ ಬಗ್ಗೆ. ನೀವು ಸಂಪೂರ್ಣ ಮಾಹಿತಿ ತಗೊಳ್ಳಿ. ನೀವು ಮಾಹಿತಿ ತಗೊಳ್ಳಾರಂಗೆ ಸುಮ್ಮನೆ ಹೇಳಕ್ ಹೋದ್ರೆ ಉಪಯೋಗ ಆಗೋದಿಲ್ಲ. ವಿಚಾರಗಳನ್ನ ನೇರವಾಗಿ ಬರೀ ನಮ್ಮ ಕಾಂಗ್ರೆಸ್ನವರೇ ಮಾತಾಡಬಾರ್ದು. ನೀವು ಹೊರಗಡೆ ಕಾಲೇಜ್ ಹೊರಗಡೆ ಕಟ್ಟಿ ಮೇಲೆ ಮಾತಾಡ್ರಿ, ಏನಾಗೋದಿಲ್ಲ. ಧೈರ್ಯವಾಗಿ ಮಾತಾಡ್ರಿ.
ಗಾಂಧಿ ಅವರು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಲಕ್ಷಾಂತರ ಜನರು ಅವ್ರ ಜೊತೆಗಿದ್ದಾರೆ. ನಿಮ್ ಜೊತೆಗೂ ಜನ ನಿಂದಿರ್ತಾರೆ, ಎದುರ್ತಕ್ಕಂಥ ಅವಶ್ಯಕತೆ ಇಲ್ಲ. ಗಟ್ಟಿಯಾಗಿ ಯಾರ ವಿರುದ್ಧವಾಗಿ ಮಾತನಾಡ್ಬೇಕಂತದ್ದು ಏನಿಲ್ಲ, ಆದ್ರೆ ಸತ್ಯವನ್ನು ಹೇಳ್ತಕ್ಕಂಥದ್ದು ಕಲಿಬೇಕು. ಅದಕ್ಕೆ ನೀವು ಯುವ ಕಾಂಗ್ರೆಸ್ಸಿನ ನಾಯಕರಿದ್ದೀರಿ. ಒಂದು 50 ಜನ ಹೆಣ್ಮಕ್ಳಿಗೆ ರೆಡಿ ಮಾಡಿ, ನೀವೊಂದು 50 ಜನ ಹುಡುಗರು ರೆಡಿ ಆಗ್ರಿ. ಎಲ್ಲಾ ಸಮಾಜದ ಯುವ ನಾಯಕರನ್ನ ತಗೊಳ್ಳಿ, ಒಬ್ಬೊಬ್ಬರಿಗೆ ಒಂದೊಂದು ಸಬ್ಜೆಕ್ಟ್ ಅನ್ನು ಕೊಟ್ಟು ಮಾತಾಡ್ಸಕ್ ಪ್ರಾರಂಭ ಮಾಡ್ರಿ. ನೀವು ನೋಡಿ, ನೀವು ಏನೇ ಕಾರ್ಯಕ್ರಮ ಮಾಡ್ರಿ, ಅವರು ಕಾರ್ಯಕ್ರಮ ಮುಖಾಂತರ ಓಟ್ ಕೇಳೋದಲ್ಲ. ಏನ್ ಕೇಳ್ತಾರೆ ಓಟ್? ಲಾಸ್ಟಿಗೆ ಅವ್ರು ಎಲ್ಲಿ ಕೇಳ್ತಾರೆ? ಮೂರೇ: ಮುಸಲ್ಮಾನ, ಪಾಕಿಸ್ತಾನ, ಅಫ್ಘಾನಿಸ್ತಾನ. ಈ 3 ಅಕ್ಷರ ಬಿಟ್ರೆ ಅವ್ರಿಗೆ ಬಾಯಿ ತೊದಲ್ತವೆ. ಮೈಕ್ ಕೊಟ್ರೆ ಕೈಗೆ ನಡುತ್ತ ಅವರಿಗೆ.